ಯಾವ ಯಾವರು? ಹಾಂ, ಅಲ್ಲಿ ಗುಡ್ಡೆ ಹತ್ರ ಅಡ್ರೆಸ್ ಕೊಟ್ಟರು ನಮಗೆ. ಹೌದಾ? ಅವಾಗ ನೋಡಿ ನಿಮ್ಗೆ ಎಷ್ಟು ವರ್ಷದಿಂದ ಆಯ್ತವ ಇದು? 5 ವರ್ಷ 6 ವರ್ಷ ಆಯ್ತು. ಹಾಂ, 5 ವರ್ಷದಿಂದ ಆಯ್ತು. 5 ವರ್ಷದಿಂದ ಏನು ಮಾಡ್ತಿದ್ದೆ ನೋಡಿ. ಇದು ಎಲ್ಲ ಐತೆ, ಆಪ್ರೇಷನ್ ಮಾಡಿ ಅಂತಾರಮ್ಮ. ಹಾಂ, ಆಪ್ರೇಷನ್ ಮಾಡಿ ಅಂತ ಹೇಳಿದ್ರೆ ಬಂದಿದ್ದಾಗ ಇನ್ನೊಂದು ಇರ್ಬೋದು ನೋಡಿ. ಬನ್ನಿ ಹೊರಗೆ. ಚೆನ್ನಾಗಿ ಈಗ ಕಾಲಿಗೆ ಎಳ್ತಾ ಜಾಸ್ತಿ ಐತಮ್ಮ. ಕಾಲು ಜಾಸ್ತಿ ಜಿಮ್ ಜಿಮ್ ಬಸ್ ಎಸ್ ಬನ್ನಿ ಇಲ್ಲಿ ನೋಡಿ. 3 ಜಾಗ ಪ್ರೆಸ್ ಆಗೈತೆ. ದೇವ್ರ ಕಣದವ್ರು ವೇಟ್ ಇಲ್ಲ, ಏನಿಲ್ಲ, ಹೆಂಗಾಗ್ಬಿಟ್ಟಿದೆ. ಏನು ಬಿದ್ದಿದ್ದೀರಾ? ಕೂತ್ಕೊಳ್ಳಿ. ಮೊದಲು ಹೌದಾ? ಈಗ ಒಂದು 5 ವರ್ಷದಿಂದ ಈಚೆಗೆ ಎಲ್ಲಿ ತೋರಿಸಿದ್ರು ಮುಂಚೆ? ಎಕ್ಸ್ರಾ ಔಟ್ ಹಾಕಿ ಇಲ್ಲ, ಎಲ್ಲಿ ತೋರಿಸಿದ್ರು ಮುಂಚೆ ಅಂತ? ಯಾವ ಹಾಸ್ಪಿಟ್ಲ್? ಎಲ್ಲಿ? ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳೋದು. ಎಲ್ಲಿ ಈಗ ಇರೋದು ನೀವು? ಯಡಿಯೂರು ಹಸಿಗೆರೆ. ಹಸಿಗೆರೆ. ಹ್ಞೂ, ಏನು ಹಿಡಿದು ಡಾಕ್ಟರ್ ಅಂತ ಅಷ್ಟೇ. ಅವ್ರು ಆಪರೇಷನ್ ಮಾಡಬೇಕು. ಅದೇ ಇದು ಮೇಲೆ ಕೆಳಗೆ ಆಯ್ತಲ್ಲ, ಅದು ಆಪರೇಷನ್ ಮಾಡಬೇಕು. ಕರ್ಸಿರೋದು ಹಂಗೆ ಐತಿ ನೋಡಿ. ನೋಡಕ್ಕೆ ಕೈ ನೆಟ್ಟಿಗೆ ಮಾಡಿ ನನಗೆ ನೋಡಿ ನೋಡಿ. ಇದಕ್ಕೆ ಮೈ ತಿರ್ಗಿಸ್ಬಾರ್ದು, ಬರೀ ಕೈ ತಿರ್ಗಿಸಿ, ಹಿಂಗೆ ಫೋರ್ಸ್ ಆಗಿ ತಿರ್ಗಿಸಿ. ನೀವು ತಿರುಗಬಾರ್ದು. ನನಗೇನೋ ನೋಡಿ, ಹಿಂಗೆ ಸ್ಟ್ರೈಟ್ ಆಗಿರ್ಬೇಕು, ಬರೀ ಕೈ ಹೋಗ್ಬೇಕು ಅಷ್ಟೇ. ಫೋರ್ಸ್ ಆಗಿ ಮಾಡಿ ಹಿಂಗೆ ತಿರ್ಗಾ. ಹಾಂ, ಹಂಗೆ ತಿರ್ಗಾ ಬಗ್ಗೆ ಕೆರಳೆ ಹಿಂಗೆ ತಿರ್ಗಿಸಿ ನೋಡಿ. ಹಂಗೆ ನಿಮ್ಗೆ ಗೊತ್ತಾಗ್ತದೆ ನೋಡೋರಿಗೆ. ಸ್ವಲ್ಪ ಶರೀರ ಬೆಂಡೈತೆ ಕಾಣ್ತದಾ? ಇದೇನಾಯ್ತದೆ? ಜುಮ್ ಜುಮ್ ಅಂತ ಹೇಳ್ತಾ ಬಂದ್ಬಿಡ್ತೀವಿ. ಹಾಂ, ಬನ್ನಿ ಇಲ್ಲಿ. ಎಲ್ಲೋ ಗಾಡಿ ಬಿದ್ದಿದ್ರ ಮುಂಚೆ? ಹಾಂ ನೋಡಿ, ಇದೆ ಇದು ನರ ಆಯ್ತಲ್ಲ. ಬನ್ನಿ ಇಲ್ಲಿ, ಬನ್ನಿ ತೋರಿಸ್ಬೇಕು. ತೋಡ್ಕೊಂಡು ಮಾಡಬೇಕು. ಸ್ಟ್ರೈಟ್ ಇಟ್ಕೊಳ್ಳಿ ಅಮ್ಮ. ನೋಡಿ ಇಲ್ಲಿ ಕೈ ಮಡಗಿ ನೋಡಿ. ಇಲ್ಲಿ ಒಂದು ಕೈ ಮಡಗಿ ನೋಡಿ. ಇದು ಮುಟ್ಬಿಟ್ಟಿದೆ. ಇದೇನು ಇದೈತಲ್ಲ, ಇಲ್ಲಿ ಚಳಕ್ ಚಳಕ್ ಅಂತ ಇದೆ ನೋಡಿ. ನೋಡಿ ತೋರಿಸ್ತೀನಿ. ಈ ನರ ಇದೆ, ಗೊತ್ತಾಯ್ತಾ? ನೀವು ಎಲ್ಲೋದ್ರೂ ಆಪರೇಷನ್ ಇದು. ಹೌದಾ? ಎಲ್ಲಿ ಹೇಳಿದ್ರು? ಬೆಂಗಳೂರಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ತೋರಿಸಿದ್ರಂತೆ. ಪ್ರೈವೇಟ್ ಡಾಕ್ಟರ್ ಯಾರೋ ತೋರಿಸಿದ್ರು, ನಮ್ಮ ಹುಡುಗ ತೋರಿಸಿದ್ದು. ನನಗೆ ಅದು ಗೊತ್ತಾಗಲ್ಲ. ಆಮೇಲೆ ನಾವು ಇಲ್ಲಿ ಬಂದಿದ್ದೀವಿ. ಇನ್ಶಾಲ್ಲ ದೇವ್ರು ಒಳ್ಳೇದು ಮಾಡ್ತಾನೆ. ದೇವ್ರು ಒಳ್ಳೇದು ಮಾಡ್ತೀವಿ. ಏನಾಯ್ತು ಆಯಪ್ಪ ಹೊಡ ಸ್ವಲ್ಪ ಆಯ್ತು. ಗಟ್ಟಿಯಾಗಿ ಹಿಂಗೆ ಇಟ್ಕೊಳ್ಳಿ. ಬಗ್ಗಿ ಮುಂದಕ್ಕೆ ಆಗಕ್ಕಿಲ್ಲ ಅಂತ ಬುಡಕ್ಕಿಲ್ಲ. ಹಿಂದೆ ಕೂತ್ಕೊಳ್ಳಿ. ಈ ಥರ ಬಗ್ಗಿ ಹಿಂಗೆಲ್ಲ ಮಾಡಕ್ಕೆ ಹೇಳ್ತಾ ಇರೋದು. ಬಗ್ಗಿ ಶಬಾಷ್. ಹಿಂದಕ್ಕೆ ಹೋಗಿ ಆ ಕಾಲಿ ಕಡೆ ಹಾಕಿ ಹಾಕಿ ಎತ್ತಿ. ಹಾಂ, ಬಗ್ಗಿ ಎಲ್ಲ ಹೇಳ್ಬಿಟ್ಟಿದಾರಲ್ಲ, ಅಲ್ಲಾಡಬಾರ್ದು ಅಂತ. ಹಾಂ, ಇದಳಿ ಚೆಕ್ಕಂತ. ಈಗ ದೇವ್ರ ಸುತ್ತ ಮಂದಿ ಕೂತ್ಕೊಳ್ಳಿ. ಕೇಳಿ ಎಲ್ಲ ಹಿಂಗೆ ಮಾಡ್ಬೇಕು. ಇದಳಿ ಚೆಕ್ಕಂತ ಅಷ್ಟೇ. ನಿಧಾನ ಇಲ್ಲಿ ಕೂತ್ಕೊಳ್ಳಿ. ಇಲ್ಲಿ ಅಲ್ಲೇ ಕೈ ಅಲ್ಲೇ ಇರಲಿ. ಮುಂದಕ್ಕೆ ಬನ್ನಿ, ಮುಂದಕ್ಕೆ ಬನ್ನಿ. ಕೈ ಅಲ್ಲೇ ಇಲ್ಲ, ಕೈ ಹಂಗೆ ಇರಲಿ ಅಮ್ಮ. ಕೈ ನೋಡಿ ಇಲ್ಲಿ ಇರಲಿ. ಹಾಂ, ಕಾಲು ಕೆರಳೆ ಕೂತ್ಕೋಬೇಕು ನಿಧಾನಕ್ಕೆ. ಶಬಾಷ್. ಎದ್ದೇಳಿ, ಕೈ ಅಲ್ಲೇ ಇರಲಿ. ಶಬಾಷ್. ಅಲ್ಲಿ ಕೈ ಅಲ್ಲೇ ಮಡಗಿ. ಕಾಲಲ್ಲೇ, ಕೈ ಅಲ್ಲೇ ಇರಲಿ. ಮುಂದಕ್ಕೆ ಬಿಡಿ ಕಾಲು ಸ್ವಲ್ಪ. ಸಾಕು ಸಾಕು. ಕೆರಳೆ ಕೂತ್ಕೊಳ್ಳಿ. ಕೈ ಅಲ್ಲೇ ಇರಬೇಕು, ಯಾಕಂದರೆ ಇದು ಪ್ರಿಸರ್ವ್ ಬಿಡಬೇಕು. ಎದ್ದೇಳಿ. ಹಾಂ, ಹಿಂದಕ್ಕೆ ಹೋಗಿ. ಇನ್ನು ಕಾಲು ಆಡಿಸಿಕ ಅಷ್ಟೇ. ಕಾಲು ಆಡಿಸಿ ಮಾಡಿ ಮುಂದಕ್ಕೆ ಬಂದು ಕೆರಳೆ. ಕಾಲು ಹೋಗಿ ಕೆರಳೆ. ನಡೆಯೋದು ಸ್ಟ್ರೈಟ್, ಮಾಡೋದು ಸ್ಟ್ರೈಟ್, ಏನು ಬೇಕು ಮಾಡಿ. ಸ್ವಲ್ಪ ಬಚಾಯಿಸಿ. ಬ್ಯಾಂಡೇಜ್ ಇದು ಜಾಸ್ತಿ ಮಾಡಿದ್ರು ಬ್ಯಾಂಡೇಜ್ ಬಿಚ್ಕೊಂಡ್ಬಿಡ್ತದೆ. ಒಂದು 5-6 ದಿವಸ ಇರಲಿ ಪಟ್ಟಿ. ಅದೇ ಕೆಲಸ. ನಾನು 5 ಕಟ್ಟಿ ಹೇಳಿದ್ದೀನಿ. ಒಂದು 2 ಕಟ್ಟಿ ಜಾಸ್ತಿ ಆಗಲಿ ಅಂದ್ರೆ ಕಮ್ಮಿ ಆಗಿ ರೆಡಿ ಆಗಬೇಕು ನೀವು. ಗೊತ್ತಾಯ್ತವ? ಇದು ಲಾಸ್ಟ್ ಜಾಗ. ಈಗ ದೇವ್ರು ಒಳ್ಳೇದಿಲ್ಲ ಅಂದ್ರೆ ತೊಳೆ ಬಡಿಸಿ, ಅದು ಬಡಿಸಿ, ಇದು ಬಡಿಸಿ ಎಲ್ಲ ತಲೆ ಕೆಟ್ಟು ಮಾಡಿಸ್ಬಿಡ್ತಾರೆ. ದೇವ್ರ ಮೇಲೆ ಭಾರ ಬಿಟ್ಟು ತೋರಿಸಿ. ಯಾವ ಹೇಳಿ ನೀವು? ತೋರಿಸಲ್ಲ ಮಾಡ್ಕೊಡಿ. ತೋರಿಸ್ತೀನಿ. ಇದು ನರ ಪ್ರೆಸ್ ಆಗಿರೋದು ಅಷ್ಟೇ, ಬೇರೆ ಏನಿಲ್ಲ. ಕಾಣ್ತದೆ ಚೆನ್ನಾಗಿ. ಅದು ಎಕ್ಸ್ರೇ ಆಪರೇಷನ್ ಮಾಡಿ ಅಂತ ಯಾಕೆ ಹೇಳಿದ್ರು? ಇದನ್ನ ಮೇಕೆ ಕೆಳಗೆ 3 ಅಟ್ಟದಲ್ಲ ಇದು ಮಾಡ್ಬೇಕು ಅಂತೇನೋ ಹೇಳಿದ್ರು ಸರ್. ಇದೆಲ್ಲ ನಾರ್ಮಲ್ ಐತೆ ಅಂತ ಹಾಕಿದ್ರಲ್ಲ. ನೋಡಿ ಇಲ್ಲಿ ಹಾಕಿದಾರಲ್ಲಮ್ಮ, ಇದೈತಲ್ಲ, ಇದು ಕಾಣ್ತಾ ಇದಲ್ಲ ನೋಡಿ, ಮಾರ್ಕ್ ಹಾಕಿದಾರಲ್ಲ. L5 L4 ಅಂತ ಬರ್ತದೆ.
ನರ ಆಗಿದೆ ಅಷ್ಟೇ. ಏನು ಮೂಳೆ ಮುರಿದೋಗ್ಬಿಟ್ಟಿದೆ. ಮೂಳೆ ಆಪರೇಷನ್ ಮಾಡ್ಕೊ ಸ್ಪ್ರಿಂಗ್ ಹಾಕಿ ಕೂಡಿಸ್ಬೇಕಂದ್ರ ಮಾ ಈಗ ವಾಸ ಮಾಡ್ಕೊಡ್ತೀನಿ ಹೋಗಿ ಯಾಕೆ ದೇವ್ರು ಒಳ್ಳೇದು ಮಾಡ್ತಾನೆ. ಗೊತ್ತಾಯ್ತಾ? ಆಪರೇಷನ್ ರೆಡಿ ಆಗ್ಬಿಡ್ತಾ ಸರ್? ನಿಮ್ಮ ಹೆಸರು? ವೆಂಕಟೇಗೌಡ.